ಇವತ್ತು ನಮ್ಮ ಕೋಲಾರ ನಗರಸಭೆ ವ್ಯಾಪ್ತಿನಲ್ಲಿ ಜಿಲ್ಲಾ ಆಡಳಿತ ಮತ್ತು ಕೋಲಾರ ನಗರಸಭೆಯ ವತಿಯಿಂದ ಬೃಹತ್ ಸ್ವಚ್ಛತಾ ಆಂದೋಲನ ಅಂತ ನಾವೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೋಲಾರದ ಮುಖ್ಯ ರಸ್ತೆಗಳು, ವಿಶೇಷವಾಗಿ ಕೋಲಾರ ನಗರವನ್ನ ಪ್ರವೇಶ ಮಾಡುವ ಎಲ್ಲ ಪ್ರಮುಖ ರಸ್ತೆಗಳ ಇಕ್ಕೆಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಗುಡ್ಡೆಯ ರೀತಿಯಲ್ಲಿ ದೊಡ್ಡ ದೊಡ್ಡ ಗುಡ್ಡೆಯ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ಕಟ್ಟಡದ ಒಂದು ಏನು ತ್ಯಾಜ್ಯಗಳನ್ನ ಹಾಕಿರೋ ತಾವು ಗಮನಿಸಿದೀವಿ. ಇದು ಇತ್ತೀಚೆಗೆ ಹಾಕಿದಂತಲ್ಲ, ಸುಮಾರು ತಿಂಗಳುಗಳು ಹಲವಾರು ವರ್ಷಗಳಿಂದ ರಸ್ತೆಯಲ್ಲಿ ಇದೆ. ಇದರಿಂದ ಏನಾಗ್ತಾ ಇದೆ, ನಗರಕ್ಕೆ ಬರೋರಿಗೆ ನಗರದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಒಂದು ಎರಡನೇದು, ನಗರದ ಸೌಂದರ್ಯಕ್ಕೆ ಧಕ್ಕೆ ಬರೋದ್ರ ಜೊತೆನಲ್ಲಿ ಮಾಲಿನ್ಯ ಉಂಟು ಮಾಡೋದು ಮತ್ತು ಸಾರ್ವಜನಿಕರ ಆರೋಗ್ಯಕ್ಕೆ ಬಹಳ ದೊಡ್ಡ ಹಾನಿಕಾರಕವಾಗಿ ಪರಿಣಮಿಸ್ತಾ ಇತ್ತು. ಇದು ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೋ, ಇದನ್ನ ಹೇಗಾದ್ರೂ ಮಾಡಿ ನಾವು ಒಂದು ಬಾರಿಗೆ ನಮ್ಮ ನಗರದಲ್ಲಿ ಇರ್ತಕ್ಕಂಥ ಬಹಳ ವರ್ಷಗಳಿಂದ ಶೇಖರಣೆಯಾಗಿ ಸಂಗ್ರಹವಾಗಿ ನಿರ್ಲಕ್ಷ್ಯಕ್ಕೂ ಒಳಗಾಗಿದೆ, ಇದುವರೆಗೆ ಯಾರು ಅದನ್ನು ಗಮನಿಸಿರ್ಲಿಲ್ಲ. ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ನಗರದ ಆಚೆಗೆ ಯಾಕೆ ಅದನ್ನ ಮಾಡಬಾರದು ಅಂತ ಯೋಚನೆ ಮಾಡಿ ಒಂದು ಪ್ಲಾನ್ ಅನ್ನ ನಾವು ಕಳೆದ ಒಂದು 3 ವಾರದಿಂದ ನಾವು ಪ್ಲಾನ್ ಮಾಡಿದ್ದೇವೆ, ಯಾವ ರೀತಿ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ಇದನ್ನ ನಾವು ಈ ಕಟ್ಟಡದ ತ್ಯಾಜ್ಯವನ್ನ CND ವೇಸ್ಟ್ ಅಂತ ಕರಿತೀವಿ. ಮುನ್ಸಿಪಲ್ ವೇಸ್ಟ್ಗೂ CND ವೇಸ್ಟ್ಗೂ ವ್ಯತ್ಯಾಸ ಇದೆ. ಮುನ್ಸಿಪಲ್ ವೇಸ್ಟ್ ಅಂದ್ರೆ ಅದು ವಾಣಿಜ್ಯ ಮನೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸದ ತ್ಯಾಜ್ಯ. ಅದು ಕೂಡ ಇವತ್ತು ರಸ್ತೆ ಬದಿನಲ್ಲಿ ಇದೆ. ಇವತ್ತು ನಾವೇನ್ ಮಾಡೋದು, ಹಸಿ ಕಸ ಒಣ ಕಸ ತೆಗಿಲಿಕ್ಕೆ ಸಹಜವಾಗಿ ಪ್ರತಿನಿತ್ಯ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಮತ್ತು ನಮ್ಮ ಹೆಲ್ತ್ ಸ್ಟಾಫ್ ಮಾಡ್ತಾ ಇದ್ದಾರೆ, ಅದನ್ನ ಮಾತ್ರ ಮಾಡ್ತಾ ಇದ್ದಾರೆ. ಆದ್ರೆ CND ಮಾಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೇನ್ ಮಾಡಿದೀವಿ, ಆ CND ತ್ಯಾಜ್ಯವನ್ನ ಸಂಪೂರ್ಣವಾಗಿ ನಗರದಿಂದ ಆಚೆ ಹಾಕ್ಲಿಕ್ಕೆ ಮೊದಲು ನಾವು ಮಾಡಿದ ಕೆಲಸ ಏನಪ್ಪಾ ಅಂತಂದ್ರೆ, ಇದು ಯಾಕೆ ಇದು ಉಳ್ಕೊಂಡಿದೆ ಅಂತಂದ್ರೆ, ನೀವು CND ತ್ಯಾಜ್ಯವನ್ನ ಹಾಕ್ಲಿಕ್ಕೆ ಒಂದು ನಿರ್ದಿಷ್ಟವಾದ ಜಾಗವನ್ನು ಗೊತ್ತುಪಡಿಸಿರ್ಲಿಲ್ಲ ನಮ್ಮ ನಗರಸಭೆಯಿಂದ. ಕಾನೂನು ಪ್ರಕಾರ ನಾವು ಆ ಕೆಲಸ ಮಾಡಬೇಕು. ಈಗ ಸಾರ್ವಜನಿಕರಿಗೆ ಹೇಳಬೇಕು, ಯಾವುದೋ ಕಟ್ಟಡ ನೆಲಸಮ ಮಾಡ್ತಾರೆ, ಅದು ತ್ಯಾಜ್ಯ ಬರ್ತದೆ, ಅವ್ರ ತ್ಯಾಜ್ಯ ಎಲ್ಲ ಹಾಕ್ಬೇಕು. ಆ ನೋಟಿಫಿಕೇಶನ್ ನಾವು ಮಾಡಿದ್ದೇವೆ. ಈಗ ಏನು ನಮ್ದು ಈಗ ಹಿಂದೆ ಒಂದು SWM ಗೆ ಜಾಗ ಮಾಡಿದ್ದು, ಅಲ್ಲಿ ಇದಕ್ಕಾಗಿನೇ ಒಂದಷ್ಟು 2-3 ಎಕರೆ ಜಾಗವನ್ನ ನಿರ್ದಿಷ್ಟವಾಗಿ ನಾವು ನಿರ್ದಿಷ್ಟಪಡಿಸಿದ್ದೀವಿ. ನಿಮ್ಗೆ ಗೊತ್ತಿರಬೇಕು, ನಮ್ಮ ನಗರದ ಸುತ್ತಮುತ್ತ ಒಂದಷ್ಟು ಅಬ್ಯಾಂಡೆಂಡ್ ಕ್ವಾರಿಗಳಿದೆ, ಗಣಿ ಒಂದು ಗುಂಡಿಗಳಿದೆ. ಅದಕ್ಕೆ ಸೇರಿದ ಹಾಗೆ ನಮ್ದು ಒಂದು 3-4 ಎಕರೆ ಜಾಗ ಇರೋದನ್ನ ಅದನ್ನ ಐಡೆಂಟಿಫೈ ಮಾಡಿದ್ದೀವಿ, ನೋಟಿಫೈ ಮಾಡ್ತಾ ಇದೀವಿ. ಆ ಐಡೆಂಟಿಫೈ ಮಾಡಿರೋ ಜಾಗಕ್ಕೆ ಎಲ್ಲ CND ವೇಸ್ಟ್ ತಗೊಂಡೋಗಿ ನಾವು ಅಲ್ಲಿ ಸುರಿತಾ ಇದೀವಿ, ನಂಬರ್ 1. ಇದ್ರ ಜೊತೆನಲ್ಲಿ ಮುನ್ಸಿಪಲ್ ವೇಸ್ಟ್ ಏನಿದೆ ಅದನ್ನ ಪಾರಂಪರಿಕ ಒಂದು ತ್ಯಾಜ್ಯ ಅಂತ ಕರಿತೀವಿ, ಲೆಗಸಿ ವೇಸ್ಟ್ ಅಂತ, ಅದನ್ನು ಕೂಡ ತೆಗಿತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ಒಂದು ಬೃಹತ್ ಸ್ವಚ್ಛತಾ ಆಂದೋಲನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ಎಲ್ಲ ಇಲಾಖೆಗಳು ಕೈ ಜೋಡಿಸಿದೆ, ಒಂದು ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮಗೆ ನಗರಸಭೆಯ ಗುತ್ತಿಗೆದಾರರು ಮುಂದೆ ಬಂದು ಅವರು ನಮಗೆ ತಮ್ಮಲ್ಲಿರ್ತಕ್ಕಂಥ JCBಗಳನ್ನ ಮತ್ತು ಟಿಪ್ಪರ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ PRED, ನಮ್ಮ ಪಂಚಾಯತ್ ರಾಜ್ ಇಲಾಖೆಯವರು, PWD ಇಲಾಖೆಯವರು, NHAನವರು, ನಿರ್ಮಿತಿ ಕೇಂದ್ರದವರು, KRIDLನವರು, ಹೀಗೆ ಎಲ್ಲಾ ಇಲಾಖೆಯ ಎಂಜಿನಿಯರ್ಸ್ಗಳು ಸಹಕಾರವನ್ನ ಕೊಟ್ಟು ಅವರ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಟಿಪ್ಪರ್ಗಳನ್ನ ಮತ್ತು ಈ ನಮ್ಮ ಈ ಟ್ಯಾಚಿಗಳನ್ನ ಮತ್ತು JCBಗಳನ್ನೆಲ್ಲ ಅವರು ನಮಗೆ ಕೊಟ್ಟಿದ್ದಾರೆ. ಇವತ್ತು 4 ಟೀಮ್ ಮಾಡಿದ್ದೀವಿ. ಈಗಾಗಲೇ ಕಮಿಷನರ್ 5 ಟೀಮ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆ ರಸ್ತೆ ಬದಿಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಬೆಳಿಗ್ಗೆ ಮಧ್ಯಾಹ್ನ ಸಂಜೆವರೆಗೆ ಇವತ್ತು ತೆಗೆಯುವ ಕೆಲಸವನ್ನ ಮಾಡ್ತಾರೆ. ಒಂದೇ ದಿನದಲ್ಲಿ ಎಲ್ಲವನ್ನೂ ನಾವು ಸ್ವಚ್ಛ ಮಾಡ್ತೀವಿ ಅನ್ನೋ ನಮ್ಗೆ ಆ ತರ ನಂಬಿಕೆ ಇಲ್ಲ. ಯಾಕೆಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ತ್ಯಾಜ್ಯ ಇದೆ. ನಾನು ಗೊತ್ತಿರೋಂಗೆ ಸುಮಾರು 800ಕ್ಕೂ 1000ಕ್ಕೂ ಹೆಚ್ಚು ಟನ್ಗಳಷ್ಟು ಜಾಸ್ತಿ ಇದೆ ಅನ್ನೋದು ಒಂದು ಅಂದಾಜು ಮಾಡಿದ್ದೀವಿ. ಈಗಾಗಲೇ ಮ್ಯಾಪಿಂಗ್ ಮಾಡಿದ್ದೀವಿ ಎಲ್ಲೆಲ್ಲಿದೆ ಅಂತ, ಕ್ವಾಂಟಿಫೈನು ಕೂಡ ಮಾಡಿದ್ದೇವೆ. ಅದನ್ನ ಇವತ್ತು ಎಷ್ಟಾಗತ್ತೆ ಅಷ್ಟನ್ನ ಮಾಡಿ ಮತ್ತೆ ಮುಂದಿನ ಭಾನುವಾರ ಕೂಡ ಇದನ್ನ ಕಂಟಿನ್ಯೂ ಮಾಡೋಣ. 2-3 ಭಾನುವಾರಗಳು ಮಾಡಿದ್ರೆ ಅವಾಗ ಏನಾಗುತ್ತೆ, ಒಂದು ಮಟ್ಟಿಗೆ ನಮ್ಮ ನಗರ ಸ್ವಚ್ಛ ಆಗತ್ತೆ ಈಗಳಿಂದ, ಈ ಪಾರಂಪರಿಕ ತ್ಯಾಜ್ಯಗಳಿಂದ. ಅದಿದೆ, ಹೌದು. ಹೌದು, ನೆಕ್ಸ್ಟ್ ಅದನ್ನು ಕೂಡ ಮಾಡ್ತೀವಿ. ಈಗ ನೀವು ಹೇಳಿದ್ರಲ್ಲ, ಖಾಸಗಿ ನಿವೇಶನಗಳ ಅದು ಸಾಮಾನ್ಯವಾಗಿ ಅದರ ಓನರ್ಸ್ ಅಂತ ಇರ್ತಾರೆ, ಶುರು ಮಾಡ್ತೀವಿ. ಯಾಕೆಂದ್ರೆ ಅವರವರ ನಿವೇಶನಗಳನ್ನ ರಕ್ಷಣೆ ಮಾಡ್ಕೋಬೇಕಾದ ಜವಾಬ್ದಾರಿ ಆ ಒಂದು ಮಾಲೀಕರಿಗೆ ಸೇರಿದ್ದು. ಅವರ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಮತ್ತು ತ್ಯಾಜ್ಯ ಸುರಿದಿರೋಗಿ ನೋಡ್ಕೋಬೇಕು. ಈಗ ನಗರದ ರಸ್ತೆಗಳು, ಯಾಕೆಂದ್ರೆ ರಸ್ತೆಗಳು ಟ್ರಾಫಿಕ್ ಅಡಚಣೆ ಆಗ್ತಾ ಇದೆ, ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ ಮತ್ತು ನಮ್ಮ ಒಂದು ಸೌಂದರ್ಯಕ್ಕೆ, ನಗರದ ಸೌಂದರ್ಯಕ್ಕೆ ಅಡಚಣೆ ಆಗ್ತಿರೋದ್ರಿಂದ ಮೊದಲನೆಯ ಹಂತದಲ್ಲಿ ಅದನ್ನ ಮುಗಿಸ್ತೇವೆ. ನಂತರ ಹಂತ ಹಂತವಾಗಿ ನಾವು ಬೇರೆ ಬೇರೆಯ ಒಂದು ವಿಭಾಗಗಳಿಗೂ ನಾವು ಪ್ರಯತ್ನ ಮಾಡ್ತೇವೆ. ಮುಖ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನ ಮೂಡಬೇಕು.
ಇದು ನಮ್ಮ ನಗರ, ನಮ್ಮ ಜವಾಬ್ದಾರಿ. ಸ್ವಚ್ಛವಾಗಿ ಇಟ್ಕೊಳ್ಳೋದು, ಸುಂದರವಾಗಿ ಇಟ್ಕೊಳ್ಳೋದು ಇದು ನಗರಸಭೆಯವರು ಮಾಡಬೇಕು, ಜಿಲ್ಲಾಡಳಿತ ಮಾಡಬೇಕು, ಮುನ್ಸಿಪಾಲಿಟಿಯವರು ಮಾಡಬೇಕು ಅನ್ನುವಂತ ನಿರ್ಲಕ್ಷ್ಯ ಮತ್ತು ಧೋರಣೆ ಬೇಡ. ದಯಮಾಡಿ ನಾಗರಿಕ ಬಂಧುಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ನಗರಸಭೆ ಜೊತೆಯಲ್ಲಿ ಕೈ ಜೋಡಿಸಬೇಕು. ನಮ್ಮ ನಗರವನ್ನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋಣ. ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಂದಿರು ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ನಮ್ಮ ನಗರ ಚೆನ್ನಾಗಿರ್ಬೇಕು. ಮತ್ತೆ ವಿಶೇಷವಾಗಿ ಇವತ್ತು ನಮ್ಮ ನಗರಸಭೆ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ನಮ್ಮ ಪೌರ ಕಾರ್ಮಿಕ ಬಂಧುಗಳು, ಎಲ್ಲ ಚಾಲಕರುಗಳು, ಎಲ್ಲ ಸಹಾಯಕರುಗಳಿಗೆ ನಾನು ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ತೆಗಿತಾ ಇದೀವಿ ಅಲ್ಲಿ, ಅದನ್ನೇ ನಾನು ಹೇಳಿದ್ದೇನೆ, ಬ್ಲಾಕ್ ಸ್ಪಾಟ್ಸ್ ಗಳಿದ್ರು ಕೂಡ ಅದನ್ನ ತೆಗೀರಿ ಅಂತ. ಬಟ್ ಇವತ್ತು ನಮ್ಮ ಮುಖ್ಯ ಉದ್ದೇಶ ಈ ತ್ಯಾಜ್ಯ ಹೊರಗಡೆ ಹೋಗ್ಬಿಡ್ಲಿ ಅಂತೇಳಿ. ಅದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ, ಎಸ್ಪೆಷಲಿ ಈಗ ಕಟ್ಟಡದ ತ್ಯಾಜ್ಯ ಇದೆಯಲ್ಲ, ಅದು ಬೇರೆ ತರ ತ್ಯಾಜ್ಯ, ಅದನ್ನ ಹ್ಯಾಂಡಲ್ ಮಾಡಕ್ಕೆ ಬೇರೆ ತರನೇ ಬೇಕು. ಅದಕ್ಕೆ ನಂತರ ದಿನಗಳಲ್ಲಿ ಇದು ನಿರಂತರವಾಗಿ ಆಗ್ತಾ ಇರುತ್ತೆ. ಇವತ್ತು ಪ್ರಾರಂಭ ಮಾಡಿದ್ದೇವೆ. ಸ್ವಚ್ಛತೆ ಅನ್ನೋದು ಇದು ನಿರಂತರವಾದ ಕಾರ್ಯ. ಇವತ್ತು ಒಂದು ದಿನ ನಾವು ಮಾಡಿ ನಾಳೆ ಕೂತ್ಕೊಳ್ಳಕ್ ಆಗಲ್ಲ. ಮತ್ತೆ ತ್ಯಾಜ್ಯ ಉತ್ಪತ್ತಿ ಆಗತ್ತೆ, ಮತ್ತೆ ಕಸ ಸಂಗ್ರಹಣೆ ಆಗತ್ತೆ. ಅದೆಲ್ಲವನ್ನು ಕೂಡ ನಾವು ನಿಯಮಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡಬೇಕು. ಅದನ್ನ ನಾವು ಮುಂದುವರಿಸ್ಕೊಂಡು ನಾವು ಏನು ಈ ಒಂದು ಬೃಹತ್ ಸ್ವಚ್ಛತಾ ಆಂದೋಲನಕ್ಕೆ 28 JCB ಬಂದಿದೆ ಮತ್ತು 46 ಟಿಪ್ಪರ್ಗಳು ಬಂದಿದೆ. ಅದು 4 ಐ ಟೀಮ್ ಮಾಡಿದೀವಿ. ಐ ಟೀಮ್ ಅಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್, ನೋಡಲ್ ಆಫೀಸರ್ ಇರ್ತಾರೆ. ಆಮೇಲೆ 2 ಕಡೆ ಭಗ್ನಾವಶೇಷಗಳು, ಕಟ್ಟಡ ಅವಶೇಷಗಳು, ಒಂದು ಟೀಮ್ 1 ಅಂದ್ರೆ ಗೇಟ್ ನಂಬರ್ 1 ಅಂತ ಬೆಂಗಳೂರು ರಸ್ತೆಯಲ್ಲಿ ಗೇಟ್ ನಂಬರ್ 1 ಅಂತ ಇದೆ, ಅಲ್ಲಿಗೆ ಹೋಗುತ್ತೆ ಕಟ್ಟಡ ತ್ಯಾಜ್ಯ. ಮತ್ತೆ ಲೆಗೆಸಿ ವೇಸ್ಟ್ ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಅಂತ ಗೇಟ್ ನಂಬರ್ 2 ನಲ್ಲಿ ಹೋಗುತ್ತೆ. ಎಲ್ಲಾನು ಏನು ಲೋ ಲೇಯಿಂಗ್ ಏರಿಯಾಗೆ CND ವೇಸ್ಟ್ ಹಾಕ್ತೇವೆ. ಮತ್ತೆ ಲೆಗೆಸಿ ವೇಸ್ಟ್ ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಹಾಕಿ ಅಲ್ಲಿ ಬೃಹತ್ ಪ್ರಮಾಣದ ಒಂದು ಸೀವಿಂಗ್ ಮಿಷನ್ ಟ್ರಾಮಿಲ್ ಹಾಕಿ ಅದನ್ನ ಡಿರೆಮಿಡಿಯೇಷನ್ ಮಾಡೋ ಒಂದು ಮುಂದಿನ ದಿನಗಳಲ್ಲಿ ಕೆಲಸ ಆಗುತ್ತೆ. ಈ ಒಂದು ಕಾರ್ಯಕ್ಕೆ ನಮ್ಮ ನ್ಯಾಷನಲ್ ಹೈವೇ ಅವರು, KRIDL ನವರು, ನಿರ್ಮಿತಿ ಕೇಂದ್ರದವರು, PRED ನವರು, PWD ಅವರು, ಮೈನ್ಸ್ ಅವರು, MI ನವರು, ಮತ್ತೆ ಎಲ್ಲ ನಮ್ಮ ನಗರಸಭೆಯ ಮೇಂಟೆನೆನ್ಸ್ ಗುತ್ತಿಗೆದಾರರು ಎಲ್ಲರೂ ಸಹ ಉಚಿತವಾಗಿ ಅವರವರ ವೆಹಿಕಲ್ಸ್ ಅನ್ನ ಕೊಟ್ಟು ಈ ಒಂದು ಕೋಲಾರ, ಐತಿಹಾಸಿಕ ಕೋಲಾರ ನಗರದ ಸ್ವಚ್ಛತೆಗೆ ಎಲ್ಲರೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು ಎಲ್ಲರ ಮಾರ್ಗದರ್ಶನದಲ್ಲಿ ಈ ಒಂದು ಬೃಹತ್ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇದು ರಾಜ್ಯದಲ್ಲೇ ಮೊದಲ ಬಾರಿ ಆಗ್ತಾ ಇದೆ. ಇದು ಮಾದರಿ ಆಗ್ಲಿದೆ ಅಂತಾದ್ರೂ ನಾನು ಬಯಸ್ತೇನೆ. ಇದ್ರ ಫಲ ಏನಪ್ಪಾ ಅಂದ್ರೆ ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಇದನ್ನ ನಾವು ಇದೇ ರೀತಿ ಕಾಪಾಡ್ಕೋಬೇಕು. ಏನು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಮುಂದೆ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರ ನೀಡಿದಂತ ಎಲ್ಲ ಇಲಾಖೆಯವರಿಗೂ, ಗುತ್ತಿಗೆದಾರರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಸಾರ್ವಜನಿಕರು ಇದನ್ನ ನಾವು ಹೀಗೆ ಉಳಿಸ್ಕೋಬೇಕು, ಮತ್ತೆ ಅಲ್ಲಿ ಕಸದ ಬೆಟ್ಟಗಳನ್ನ ಮಾಡಬಾರ್ದು ಅಂತ ದಯವಿಟ್ಟು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಸರ್, ನಮ್ಮ ಇದರಲ್ಲಿ ಸುಮಾರು ನಮ್ಮ ನಗರದಲ್ಲಿ ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡದವರೆಗೂ ಸುಮಾರು 189 ಬ್ಲಾಕ್ ಸ್ಪಾಟ್ಸ್ ಗುರುತಿಸಿದ್ದೇವೆ. ಅದರಲ್ಲಿ ಟೋಟಲ್ 960 ಟಿಪ್ಪರ್ ಆಗುವಷ್ಟು ಕಸ, ಏನು ಕಟ್ಟಡದ ಕಸ ಮತ್ತು ಲ್ಯಾಂಡ್ ಫಿಲ್ ಆಗುವಂತ ಲೆಗಸಿ ವೇಸ್ಟ್ ಇದೆ ಅಂತ ಕ್ವಾಂಟಿಫೈ ಮಾಡಿದ್ದೀವಿ ಸರ್.